ಹೈಕಮಾಂಡ್ ಮನವೊಲಿಕೆಗೂ ಬಳಿಕವೂ ಈ ಆಕ್ರೋಶ ನಿಲ್ತಾ ಇಲ್ಲ. ಕೋಲಾರ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಡೋಕೆ ಹೈಕಮಾಂಡ್ ಇಂದು ಕೋಲಾರ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಂಗಾರಪೇಟೆ ಪಟ್ಟಣದಲ್ಲಿ ಬಂದ್ ಮಾಡಿ ಕೋಲಾರದಲ್ಲಿ ಇವತ್ತು ಎಸ್.ಎನ್. ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅವರ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ಅವರು 3 ಬಾರಿ ಶಾಸಕರಾಗಿ ಗೆದ್ದಿರುವ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಈಗ ಅತಿ ಹೆಚ್ಚು ಕಿಚ್ಚನ್ನ ಎಬ್ಬಿಸುತ್ತಾ ಟೈರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತ ಈಗ ಬೆಂಬಲಿಗರು, ಇವ್ರ ಜೊತೆ ರೈತ ಸಂಘ, ದಲಿತ ಸಂಘಟನೆಗಳು, ತಾಲೂಕು ಕಾಂಗ್ರೆಸ್ ಕೂಡ ಬೆಂಬಲಕ್ಕೆ ಸೂಚಿಸ್ತಾ ಇದೆ. ಎಸ್.ಎನ್. ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಬೃಹತ್ ರ್ಯಾಲಿಗಳ ಮೂಲಕ, ಪ್ರತಿಭಟನೆಗಳ ಮೂಲಕ ಟೈರ್ಗಳಿಗೆ ಬೆಂಕಿ ಹಚ್ಚಿ ಅವರ ಬೆಂಬಲಿಗರಿಗೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಸಂಘದವರು, ದಲಿತ ಸಂಘದವರು, ಹಾಗೆ ತಾಲೂಕು ಕಾಂಗ್ರೆಸ್ ಬೆಂಬಲಿಗರು ಅವರು ಕೂಡ ಎಸ್.ಎನ್. ನಾರಾಯಣ ಸ್ವಾಮಿ ಅವರೀಗ ಸಚಿವ ಸ್ಥಾನ ಅವರಿಗೆ ನೀಡಬೇಕು ಅಂತ ಹೇಳಿ ಆಲ್ರೆಡಿ ಅನೌನ್ಸ್ ಮಾಡಾಗೋಗಿದೆ. ಈಗ ಅಂತಿಮ ಪಟ್ಟಿ ಕೂಡ ಸಿದ್ಧವಾಗಿದೆ, ಪ್ರಮಾಣ ವಚನ ಕೂಡ ಆಗೋಗಿದೆ. ಇಂಥ ಸಮಯದಲ್ಲಿ ಏನ್ ಮಾಡ್ತಾರೆ? ಬೇರೆ ಯಾವುದಾದ್ರೂ ಹುದ್ದೆಗಳಿದ್ದರೆ ಅದನ್ನ ನೋಡಿ ಈಗ ಎಸ್.ಎನ್. ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ನೀಡದಿದ್ದಕ್ಕೆ ತಮ್ಮ ಬೆಂಬಲಿಗರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೋಲಾರದಲ್ಲಿ ಒಂದು ಬಿಗಿ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಪೊಲೀಸರು ಹರಸಾಹಸ ಪಟ್ಟರು. ನೋಡಿ, ಟ್ರಾಫಿಕ್ ಸಮಸ್ಯೆ, ಇವೆಲ್ಲದರ ನಡುವೆ ಸಚಿವನಿಗೆ ಸ್ಥಾನ ಸಿಕ್ಕಿಲ್ಲ ಅಂತ ಒಂದು ಕಡೆ ಬೆಂಬಲಿಗರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 3 ಬಾರಿ ಶಾಸಕರಾಗಿ ಗೆದ್ದಿರುವಂಥವರು, ನಿರಂತರವಾಗಿ ಅಭಿವೃದ್ಧಿಗಳನ್ನ ಮಾಡ್ಕೊಂಡ್ ಬಂದಿರುವಂಥವರು,